ರಾಜ್ಯ ಬಿಜೆಪಿ ಉಸ್ತುವಾರಿ ಭೇಟಿಗೆ ಸಿಪಿವೈ ಸಿದ್ಧತೆ ನಡೆಸಿದ್ದಾರೆ. ಚನ್ನಪಟ್ಟಣ ಟಿಕೆಟ್ ಪಡೆಯೋದಕ್ಕೆ ಸಿಪಿ ಯೋಗೇಶ್ವರ್ ಕಸರತ್ತು ನಡೆಸಿದ್ದಾರೆ. ರಾಧಾ ಮೋಹನ್ ದಾಸ್ಗೆ ಅವರನ್ನ ಎಚ್ಡಿಕೆ ಭೇಟಿಯಾಗಿರೋದ್ರಿಂದ ಈ ನಾಯಕರ ಭೇಟಿ ಬೆನ್ನಲ್ಲೇ ಯೋಗೇಶ್ವರ್ ಕೂಡ ಆಕ್ಟಿವ್ ಆಗಿದ್ದಾರೆ. ಚನ್ನಪಟ್ಟಣದ ಟಿಕೆಟ್ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಬಿಜೆಪಿಯ ವರಿಷ್ಠರನ್ನ ರಾಜ್ಯ ಉಸ್ತುವಾರಿಯನ್ನ ಭೇಟಿ ಮಾಡೋದಕ್ಕೆ ಸಿಪಿ ಯೋಗೇಶ್ವರ್ ಕೂಡ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಗಣಪತಿ. ಈಗ ಮೈತ್ರಿ ಪಡೆಯಲ್ಲೇ ಇಬ್ಬಿಬ್ಬರು ಅಭ್ಯರ್ಥಿ ಆಕಾಂಕ್ಷಿಗಳಿರೋದ್ರಿಂದ ಒಂದು ಎಚ್ಡಿಕೆ ಅವರ ಯೋಚನೆ, ಮತ್ತೊಂದು ಸಿಪಿ ಯೋಗೇಶ್ವರರ ಸತತ ಪ್ರಯತ್ನ. ರಾಧಾ ಮೋಹನ್ ದಾಸ್ರನ್ನ ಭೇಟಿ ಮಾಡಿದ ನಂತರ ಸಿಪಿವೈ ಯಾವ ರೀತಿ ಆಕ್ಟಿವ್ ಆಗಿದ್ದಾರೆ? ವಿಜಯ್, ಖಂಡಿತ ನೋಡಿ, ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತಹ ಚನ್ನಪಟ್ಟಣದಲ್ಲಿ ಅದರಲ್ಲೂ ಕೂಡ ಮೈತ್ರಿ ನಾಯಕರಲ್ಲಿ ಯಾರಾಗ್ತಾರೆ ಅನ್ನೋದು ಕೂಡ ಕ್ಯಾಂಡಿಡೇಟ್ ಇನ್ನಷ್ಟು ಗೊಂದಲ ಇರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರನ್ನ ಯಾರೆಲ್ಲ ಭೇಟಿ ಆಗ್ತಾರಲ್ವಾ, ಆ ನಾಯಕರಿಗೆ ಏನಾದ್ರೂ ಕೂಡ ಟಿಕೆಟ್ ಒಲಿಯುತ್ತೆ ಅನ್ನೋದು ಕೂಡ ಎಲ್ಲ ಒಂದ್ ಕಡೆ ಪ್ರಶ್ನೆ ಆಗಿರುವಂತದ್ದು. ಈಗ ಕಳೆದ ಈ ವಾರಗಳ ಹಿಂದೆ ನೋಡೋದಾದ್ರೆ ನಾವು HD ಕುಮಾರಸ್ವಾಮಿ ಅವರು ನೇರವಾಗಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅಂದ್ರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಆಗ್ತಾರೆ. ಅದಾದ ನಂತರ ನಿಖಿಲ್ ಅವರು ಕೂಡ ಭೇಟಿ ಆಗ್ತಾರೆ. ಅಂದ್ರೆ ಈ ಭೇಟಿ ಹಿನ್ನೆಲೆಯಲ್ಲಿ ಏನಾದ್ರೂ ಕೂಡ JDSಗೆ ಒಲಿಯುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು. ಹೀಗಾಗಿ ಸಿಪಿ ಯೋಗೇಶ್ವರ್ ಅವರು ಕೂಡ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರ ಬೆಂಬಲ ಕೂಡ ನನಗಿದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಕೂಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರು ಎಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ, ನನ್ನ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದು ಕೂಡ ಒಂದಷ್ಟು ಒತ್ತಾಸೆಯೇ ಇತ್ತು. ಆದ್ರೆ ಸಿಪಿ ಯೋಗೇಶ್ವರ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಹೋದಾಗ ಯಾವ ಹೈಕಮಾಂಡ್ ನಾಯಕರು ಕೂಡ ಸಿಪಿ ಯೋಗೇಶ್ವರ್ ಅವರನ್ನ ಭೇಟಿ ಆಗ್ತಿರ್ಲಿಲ್ಲ. ಕಾರಣ ಅಂತಂದ್ರೆ ಬೇರೆಯಾದಂತಹ ಚುನಾವಣೆ ಇರ್ಬೋದು, ಸಂಘಟನಾತ್ಮಕ ಬೇರೆ ಆದಂತಹ ಕೆಲಸಗಳಿಗೆ ನಿಮಿತ್ತ ಸಿಪಿ ಯೋಗೇಶ್ವರ್ಗೆ ಭೇಟಿ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಏಕಾಏಕಿ ಕುಮಾರಸ್ವಾಮಿ ಅವರನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಭೇಟಿ ಆಗ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿ ಆಗ್ತಾರೆ. ಆದ್ರೆ ನನಗೆ ಯಾಕೆ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೂಡ ಕೆಲವೊಂದು ನೇರವಾಗಿ ಒಂದು. ಓಕೆ, ಥ್ಯಾಂಕ್ ಯು ಗಣಪತಿ. ಒಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಸಿಪಿ ಯೋಗೇಶ್ವರರ ಕಡೆಯಿಂದ ಕೂಡ ನಡೀತಾ ಇದೆ. ಫೈನಲಿ ಟಿಕೆಟ್ ಯಾರಿಗೊಲಿಯುತ್ತೆ ಅನ್ನೋದು ಕುತೂಹಲವಾಗಿ ಉಳ್ಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.